ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೆಯ ಅಪ್ಡೇಟು, ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅಥವಾ 7ನೇ ಕಂತು ಹಣ ಬಂದಿಲ್ವೋ ಅಥವಾ ಹಣ ಯಾರಿಗಾದರೂ ಪೆಂಡಿಂಗ್ ಇದೆಯೋ ಅವ್ರಿಗಂತೂ ಒಂದು ಗುಡ್ ನ್ಯೂಸ್ ಆದರೆ ಇದೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು, ನೀವು ಕೆಲವಾರು ಕಡೆ ನ್ಯೂಸನ್ನು ನೋಡಿರ್ತೀರ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳ್ತಿದ್ದೀರಾ ಈ ಒಂದು ನ್ಯೂಸ್ ಯಾಕೆ ವೈರಲ್ ಆಗ್ತಿದೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪಟ್ಟಂತ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೋ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಯಾರಿಗಾದರೆ ಬಂದಿಲ್ವೋ ಅಥವಾ 7ನೇ ಕಂತಿನ ಹಣ ಯಾರಿಗಾದರೆ ಬಂದಿಲ್ವೋ ಅವ್ರಿಗಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರಿಗಾದರೆ 8ನೇ ಕಂತು ಹಣ ಬಂದಿಲ್ಲ ಅಥವಾ 7ನೇ ಕಂತು ಹಣ ಬಂದಿಲ್ಲ ಅಥವಾ ಕೇವಲ 3 ಕಂತು ಹಣ ಮಾತ್ರ ಬಂದಿದೆ ಅಥವಾ ಕೇವಲ 4 ಕಂತು ಹಣ ಮಾತ್ರ ಬಂದಿದೆ, ಅವ್ರು ಯಾರೂ ಭಯ ಪಡೋದಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಆ ಒಂದು ಪೆಂಡಿಂಗ್ ಹಣ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದರು. ಬಟ್ ಈಗ ಸಿಗ್ತಿರುವಂಥ ಒಂದು ಅಪ್ಡೇಟ್ಸ್ ಪ್ರಕಾರ ಯಾರಿಗೆಲ್ಲ ಪೆಂಡಿಂಗ್ ಆದರೆ ಹಣ ಇದೆ, ಕೇವಲ 2 ಕಂತು ಹಣ ಪಡ್ಕೊಂಡಿರೋರಾಗಿರ್ಬೋದು ಅಥವಾ 7ನೇ ಕಂತು ಹಣ ಪೆಂಡಿಂಗ್ ಇರೋರಾಗಿರ್ಬೋದು ಅಥವಾ 8ನೇ ಕಂತು ಹಣ ಪೆಂಡಿಂಗ್ ಇರೋರು ಆಗಿರ್ಬೋದು, ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಪೆಂಡಿಂಗ್ ಹಣ ಜಮಾ ಆಗುತ್ತಂತೆ. ಈಗಾಗಲೇ ಅದರ ಒಂದು ಹಣ ರೆಡಿ ಇದೆ ಆ್ಯಂಡ್ ಅದರ ಹಣನೂ ಸಹ ಬಿಡುಗಡೆ ಆಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಗುಡ್ ನ್ಯೂಸು. ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವ್ರಿಗೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಹೋಗ್ತಾರಂತೆ. ಆ್ಯಂಡ್ ಹಾಗೇನೂ ಸಹ ನೀವು ಕೇಳ್ಬೋದು, ಸರ್ ಹಾಗಿದ್ರೆ ನನಗೆ 1 ಕಂತು ಹಣನೂ ಬಂದಿಲ್ಲ ಸರ್, ನಂದು ಎಲ್ಲ ದಾಖಲಾತಿ ಸರಿ ಇದೆ ಅಂತ ನೀವು ಕೇಳ್ಬೋದು. ನೋಡಿ, ಯಾರಿಗಾದರೆ ಇದುವರೆಗೂ 1 ಕಂತು ಹಣ ಬಂದಿಲ್ವೋ ಸ್ಟಾರ್ಟಿಂಗಲ್ಲೇ ಅಪ್ಲಿಕೇಶನ್ ಹಾಕಿಬಿಟ್ಟು ಅಂತಹ ಫಲಾನುಭವಿಗಳು ಇನ್ನೊಂದ್ಸಲಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲೇನಾದರೂ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಅಥವಾ ಮತ್ತೊಂದೇನಾದರೂ ಪ್ರಾಬ್ಲಮ್ ಏನಾದರೂ ತೋರಿಸಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲ ಅಲ್ಲಿ ಸ್ಟೇಟಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವ್ರಿಗೂ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಹಣ ನೆಕ್ಸ್ಟ್ ಇರುವಂತಹ ಇನ್ನೊಂದು ಅಪ್ಡೇಟು, ಏನು ಸರ್ ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ, ಯಾವ ಹಣ ಬರೋದಿಲ್ಲ ಅಥವಾ ಇನ್ನು ಮುಂದೆನೇ ಬರೋದಿಲ್ವಾ ಏನು ಅಂತ ನೀವು ಕೇಳ್ಬೋದು. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಹ ಬರುತ್ತೆ. ಓಕೆನಾ? ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರ್ ಅವರು ಆಗಿರ್ಬೋದು, ಅವ್ರು ಯಾವುದೇ ಒಂದು ರೀತಿಯ ಸಭೆಯಲ್ಲಿ ಮಾತಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ಹಣ ಬರಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರಲ್ಲ ಅಂತ ಅಂದರೆ, ನೋಡಿ ಈಗಾಗಲೇ 8ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ. 8ನೇ ಕಂತು ಹಣ ಬಿಡುಗಡೆ ಮಾಡಿರೋದ್ರಿಂದ ಈ 8ನೇ ಕಂತು ಹಣ ಇದೇ ತಿಂಗಳು 20ನೇ ತಾರೀಕಿಂದ ಒಂದು 24ನೇ ತಾರೀಕುವರೆಗೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಾ ಹೋಗುತ್ತೆ. 8ನೇ ಕಂತು ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು 26ನೇ ತಾರೀಕು ಮೊದಲನೇ ಹಂತದ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಆಗ ಒಂದು 5 ದಿನಗಳ ಕಾಲ ಎಲೆಕ್ಷನ್ಸ್ ಕಮಿಷನ್ಸ್ ಕಡೆಯಿಂದ ಒಂದಿಷ್ಟು ರೂಲ್ಸ್ ಆದರೆ ಇರ್ತವೆ. ಆ ಒಂದು ರೀಸನ್ನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗೋದಿಲ್ಲ. 9ನೇ ಕಂತು ಹಣ ಬರೋದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ನೀವೊಂದು ಅಪ್ಡೇಟ್ಸನ್ನು ಆದರೆ ಕೇಳಿದಿರಾ. ಬಿಟ್ಟರೆ ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಇಲ್ಲ. ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಬರೋದಕ್ಕೆ ಇದು ಮೊದಲನೇ ಹಂತದ ಎಲೆಕ್ಷನ್ಸ್ ಆಗಿದ್ದಾದ್ಮೇಲೆ ಮುಂದಿನ ತಿಂಗಳಲ್ಲಿ ನಿಮಗೆ ಆಸ್ ಯೂಶುವಲ್ ಆಗಿ ಮುಂದಿನ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಬರುತ್ತೆ. ಅಂತ 9ನೇ ಕಂತು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಯಾರನ್ನು ಸಹ ಜಾಸ್ತಿ ಚಿಂತೆ ಮಾಡೋದು ಬೇಡ. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಆಗೋದಿಲ್ಲ ಅಂತ ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ನಿಮಗೆ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.